ಗುರುಜಿ, ಈಗ ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತಿನ ದಿವಸದ ಸಂಸ್ಕಾರ, ಹೆಣ್ಣು ಮಕ್ಕಳು ಜೀವನದಲ್ಲಿ ಪ್ರತಿಯೊಬ್ಬರು ಯಾವ ಕಾಲಕ್ಕೂ ಏನು ಹೇಳಿದ್ದೆ, ದಯವಿಟ್ಟು ಆ ಶನಿ ಕನ್ಯಾ ರಾಶಿಯಲ್ಲಿ ವಕ್ರತ್ಯಾಗವನ್ನು ಮಾಡಿದಾಗ ಯಾವ ಕಾಲಕ್ಕೂ ಟೈಟ್ ಬಟ್ಟೆಗಳನ್ನು ಹಾಕೋಬೇಡಿ. ಜೀನ್ಸು, ಚೂಡಿದಾರು ಈ ರೀತಿ ಯಾವುದು ಹಾಕೋಬೇಡಿ. ಯಾವತ್ತು ಗಾಳಿ ಆಡ್ತಕ್ಕಂಥ ವಿಚಾರವಾಗಿ ಇರತಕ್ಕಂಥ ಪ್ರದೇಶಗಳಲ್ಲಿ ಪರಿವರ್ತನೆ ಮಾಡ್ಕೋಬೇಕು. ಯಾಕೆಂದ್ರೆ ಕ್ಯಾನ್ಸರ್ ಜೀವನದಲ್ಲಿ ನಾನು ತಿಳ್ಕೊಂಡು ಹೇಳ್ತೀನಿ ಕೇಳಿ, ಶನಿ ಬಂದು ಯಾವತ್ತು ಗುರುವನ್ನ ನೋಡಿದಾಗ ವಕ್ರದೃಷ್ಟಿಯಿಂದ ತ್ಯಾಗ ಮಾಡಿದಾಗ ಅವನ ಅಕಸ್ಮಾತ್ 6ನೇ ಮನೆ ಶತ್ರುಸ್ಥಾನದಲ್ಲೋ ಅಷ್ಟಮ ಸ್ಥಾನದಲ್ಲೋ ನಿಮಗೆ ಜಾಗೃತಿಗಳು ಕೂತಿದ್ದಾರೆ ಅಂತ ಹೆಣ್ಣು ಮಕ್ಕಳಿಗೆ ರೋಗ ರುಜಿನಗಳನ್ನು ಹೆಚ್ಚು ಮಾಡ್ತಾನೆ. ಯಾವ್ಯಾವ ರೋಗ ಹೇಗೆ ಅಂದಕ್ಕಿಂತ ಮ್ಯಾಕ್ಸಿಮಮ್ ಕ್ಯಾನ್ಸರ್. ಕ್ಯಾನ್ಸರ್ ಅಂದ್ರೆ ಸಣ್ಣದಾಗಿ ಸಿಸ್ಟ್ ಫಾರ್ಮ್ ಮಾಡ್ತಾನೆ, ಏನೋ ಒಂದು ಗಡ್ಡೆ ಫಾರ್ಮ್ ಮಾಡ್ತಾನೆ, ಅಲ್ಲಿಂದ ಶುರು ಮಾಡ್ತಾನೆ. ಅದಕ್ಕೆ ಆಗಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಪ್ರತಿದಿನ ಪ್ರತಿಯೊಬ್ಬರು ಸಂಸ್ಕಾರದಲ್ಲಿ ಹೇಳುತ್ತೆ ನಿತ್ಯ ಸ್ನಾನ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಬೇಕು. ನೀವೇನ್ ಮಾಡ್ತೀರಾ, ಬಾತ್ರೂಮ್ ಲೆಟ್ರಿನ್ಗೆ ಹೋಗಿ ಬಂದ ತಕ್ಷಣ ಸ್ನಾನಗಳನ್ನು ಸರಿಯಾಗಿ ಮಾಡದೇ ಇದ್ರೆ ಗಂಡಸರಾಗ್ಲಿ ಹೆಂಗಸರಾಗ್ಲಿ ಇದರಲ್ಲಿ ಜಾತಿ ಮತ ಭೇದಗಳು ಇಲ್ಲದೆ ಎಲ್ಲರೂ ಸ್ನಾನ ಮಾಡ್ಬೇಕು ಹೇಳಿದೀನಿ. ಪ್ರತಿಯೊಬ್ಬರಿಗೂ ಆದ್ಯ ಕರ್ತವ್ಯ. ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಇವತ್ತು ಬೆಳಗ್ಗೆ ಸ್ನಾನ ಬೇಜಾರಾಗಿದೆ, ನಾಳೆ ನೋಡ್ಕೊಳ್ಳೋಣ, ಸೆಂಟ್ ಹೊಡ್ಕೊಂಡು ಹೋಗೋಣ, ಇವತ್ತು ಅರ್ಜೆಂಟ್ ಆಗೋಯ್ತು. ಏನ್ ಅರ್ಜೆನ್ಸಿ? ಇವತ್ತು ಅಕಸ್ಮಾತ್ ಏನಾದ್ರೂ ಸ್ವೆಟ್ ಬೆವರ್ ನೀರು ಫಾರ್ಮ್ ಆಯ್ತು, ನಿನ್ನ ಹಣೆ ಬರದಲ್ಲಿ ಇವತ್ತೇ 6ನೇ ಮನೆಗೆ ಬಂದು ಕುಕ್ಕುರ್ಸ್ಕೊಂಡ, ಆಗ ಶನಿ ಏನ್ ಮಾಡ್ತಾನೆ, ಮುಗಿಸ್ತಾ ಬರ್ತಾನೆ, ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಆಲ್ ಟೈಮ್ ಇಸ್ ನಾಟ್ ಅವರ್ಸ್. ಯಾವತ್ತು ಜೀವನದಲ್ಲಿ ಬದುಕೋದು ಮಾರ್ಗ ಏನು, ಸೇಫ್ಟಿ ಇಸ್ ಬೆಟರ್ ದನ್ ಕ್ಯೂರ್. ಅದಕ್ಕೆ ನಾವು ಸೇಫ್ಟಿ ಏನ್ ಮಾಡಬೇಕು, ಪ್ರಿಕಾಷನ್ಸ್ ಮೊದಲೇ ತಗೊಂಡ್ಬಿಡ್ಬೇಕು. ಏನ್ ಪ್ರಿಕಾಷನ್ಸು? ದಿನ ಸ್ನಾನ ಮಾಡ್ಬೇಕು. ನಮ್ಮ ಸಂಸ್ಕಾರದಲ್ಲಿ ಏನು ಹೇಳುತ್ತೆ, ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ನೀವೇನ್ ಮಾಡ್ತೀರಾ ಅಂದ್ರೆ ದೊಡ್ಡ ತಪ್ಪು, ಸ್ನಾನ ಮಾಡಿದ ತಕ್ಷಣ ಯಾವ ಕಾಲಕ್ಕೂ ಬಟ್ಟೆ ಒರೆಸ್ಕೊಂಡ್ ಬಂದ್ಬಿಡ್ತೀವಿ. ಕೆಲವರು ಏನ್ ಮಾಡ್ತಾರೆ, ಈ ಟರ್ಕಿ ಟೌಲು ಅದು ಇದು ಇಸ್ಕೊಂತಿರ್ತಾರೆ. ಟರ್ಕಿ ಟೌಲಲ್ಲಿ ನೀರು ಹೀರುತ್ತಾ? ಕಾಟನ್ ನೀರು ದೇಹದ ಮೇಲೆ ಒಂದು ಚೂರು ನೀರಬಾರದು. ಇದು ನಾವು ಸೈಂಟಿಫಿಕಲ್ ಆಗಿ ಹೇಳೋ ಪ್ರಶ್ನೆ ಅಲ್ಲ. ದೇಹದ ಮೇಲೆ ನೀರಿನ ಅಂಶ ಎಷ್ಟಿರುತ್ತೋ ಶೆಕೆ ಅಂಶದ ನೀರು ಅಷ್ಟೇ ಸೇರ್ಕೊಂಡು ಎಲ್ಲೆಲ್ಲಿ ಬ್ಲಾಕ್ಸ್ ಆಗುತ್ತೋ ಪೋರ್ಸ್ ಮುಖಾಂತರ ಹೊರಭಾಗದಲ್ಲಿ ಚಿಮ್ಮದೇ ಇರತಕ್ಕಂಥ ಟಾಕ್ಸಿನ್ಸು ಅಲ್ಲೇ ಸೇರ್ಕೊಂಡಾಗ ಸಿಸ್ಟ್ ಫಾರ್ಮ್ ಆಗುತ್ತೆ. ಅದು ಒಳ್ಳೆ ರೀತಿಯಾಗಿ ಫಾರ್ಮ್ ಆಗುತ್ತೋ, ಕೆಟ್ಟ ರೀತಿಯಲ್ಲಿ ಫಾರ್ಮ್ ಆಗುತ್ತೋ, ಗಡ್ಡೆ ರೀತಿ ಆಗುತ್ತೋ, ಅಥವಾ ಸ್ವಲ್ಪ ಗುಳ್ಳೆ ರೀತಿಯಾಗಿ ಹೊರಗಡೆ ಚಿಮ್ಮತ್ತೋ ಗೊತ್ತಿಲ್ಲ. ಅದಕ್ಕೆ ನೀವೇನ್ ಮಾಡಬೇಕು, ಪ್ರತಿದಿನ ಸ್ನಾನ, ಶೌಚಾಲಯನ ಮುಗಿಸಿದ ತಕ್ಷಣ ಸ್ನಾನ ಮಾಡಬೇಕು. ಸ್ನಾನ ಆದ ತಕ್ಷಣ ಕಾಟನ್ ಬಟ್ಟೆಗಳಲ್ಲಿ, ಅಂದ್ರೆ ನಾವು ಏನ್ ಮಾಡ್ತೀವಿ, ಟೌಲ್ಗಳು ಆ ಕಾಲದಿಂದ ಇದೆ, ಏನಂತ ಖಾದಿ ಟವಲ್ಲು ಇಲ್ಲ, ಚೆನ್ನಾಗಿ ನೀರು ಹೀರ್ಕೋಬೇಕು. ನೀವೇನ್ ಮಾಡ್ತೀರಾ, ಟರ್ಕಿ ಟವಲ್ ಕೆಲವ್ರದೆಲ್ಲ ಹೀರೋದೇ ಇಲ್ಲ ನೀರು. ಸಂಸ್ಕಾರದಲ್ಲಿ ಏನು ಹೇಳುತ್ತೆ, ಸ್ನಾನ ಮಾಡಿದ ತಕ್ಷಣ ದೇವರ ನಮಸ್ಕಾರ ಮಾಡಬೇಕು. ಅದಕ್ಕೆ ನೀವು ಹೆಂಗಸರು ಸಾಷ್ಟಾಂಗ ನಮಸ್ಕಾರ ಮಾಡಬಾರ್ದು. ಪೂರ್ವಕ್ಕೆ ನಮಸ್ಕಾರ, ಪಶ್ಚಿಮಕ್ಕೆ ನಮಸ್ಕಾರ, ಉತ್ತರಕ್ಕೆ ನಮಸ್ಕಾರ, ದಕ್ಷಿಣಕ್ಕೆ ನಮಸ್ಕಾರ. ಈ ನಮಸ್ಕಾರ ಹೇಳ್ಕೊಟ್ಟೆ ಗೊತ್ತಾ? ಆ ನಮಸ್ಕಾರವನ್ನು ದಯವಿಟ್ಟು ಮಾಡಿ. ಯಾಕೆಂದ್ರೆ ಯಾವ ದಿಕ್ಕಲ್ಲಿ ನಿಮ್ಮ ರಾಶಿ ಇರುತ್ತೋ, ಯಾವ ದಿಕ್ಕಲ್ಲಿ ನಿಮ್ಮ ನಕ್ಷತ್ರ ಇರುತ್ತೋ ನನಗೆ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ದಿಕ್ಕಲ್ಲಿ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ. ಅಂದ್ರೇನು, ಮೇಷರಾಶಿ ಅಂದ್ರೆ ಪೂರ್ವ, ಮೊದಲೇ ಹೇಳಿದ್ದೀನಿ, ಪೂರ್ವ ಮೇಷರಾಶಿ, ಪಶ್ಚಿಮ ಯಾವ ಕಡೆ, ತುಲಾರಾಶಿ ಕಡೆ. ಅದೇ ರೀತಿಯಾಗಿ ಕುಂಭರಾಶಿ ಕಡೆ ಅಂತಕ್ಕಂಥದ್ದೇನೋ ಉತ್ತರ, ದಕ್ಷಿಣ ಅಂದ್ರೆ ಏನೋ ಸಿಂಹರಾಶಿ ಇರೋದ ಕಡೆ. ಈ ರೀತಿ ಇದ್ದಾಗ ನಾವು ನಮಸ್ಕಾರ ಮಾಡಬೇಕಾದ್ರೆ ನಿಮ್ಮ ರಾಶಿಗಳನ್ನು ನೋಡ್ಕೊಂಡ್ ಬಂದಾಗ ಮೇಷದಿಂದ ಹಿಡಿದು ಮೀನವರೆಗೂ ನಾವು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಹೀಗೆ ನಮಸ್ಕಾರಗಳನ್ನ ಆ ದಿಕ್ಕಲ್ಲಿ ದೇವತೆಗಳನ್ನ ನಮಸ್ಕಾರ ಮಾಡಿ. ಅಷ್ಟದಿಕ್ಪಾಲಕರಿಗೆ ನಿಮ್ಮ ಮನೆಯೊಳಗೆ ಆ ದೇವ್ರ ನಮಸ್ಕಾರ ಮಾಡಬೇಕಾದ್ರೆ ಆ ದಿಕ್ಕು ನಮಸ್ಕಾರ ಮಾಡಿದಾಗ ಸೂರ್ಯನಿಗೆ ನಮಸ್ಕಾರ ಮಾಡಿದ ನಂತರ ಪ್ರತಿದಿನ ಮಾಡಬೇಕು. ನಮ್ಮ ಸಂಸ್ಕಾರ ಏನು ಹೇಳುತ್ತೆ ಅಂದ್ರೆ, ಸ್ನಾನ ಮಾಡಿದ ತಕ್ಷಣ 12 ಸೂರ್ಯ ನಮಸ್ಕಾರನ ಸ್ನಾನಕ್ಕೆ ಮೊದಲು ಮಾಡಬೇಕು. ಸೂರ್ಯ ನಮಸ್ಕಾರ ಆದ ನಂತರ ಸ್ನಾನ ಮಾಡಬೇಕು. ಸ್ನಾನದ ನಂತರ ದೇವರಿಗೆ ನಮಸ್ಕಾರ ಮಾಡಬೇಕು. ಅದಾದ್ಮೇಲೆ ಅಷ್ಟದಿಕ್ಪಾಲಕರಿಗೆ ನಮಸ್ಕಾರ. ಇದನ್ನ ಮಾತ್ರ ಮರಿಬೇಡಿ. ಅಷ್ಟದಿಕ್ಪಾಲಕರ ನಮಸ್ಕಾರನ ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ, ಹೇಳ್ಕೊಟ್ಟಿದ್ದೀನಿ. ಮತ್ತೆ ತಿರುಗಿ ಅದೇ ದಿಕ್ಕಲ್ಲಿರ್ತಕ್ಕಂಥ ದೇವತೆಗಳನ್ನ ಸ್ಮರಣೆ ಮಾಡಿಕೊಂಡು ನಾಳೆನೂ ಹೇಳ್ಕೊಡ್ತೀನಿ. ಆದರೆ ನಮಸ್ಕಾರ ಮಾಡೋದು ಬಿಡಬೇಡಿ. ವಕ್ರತ್ಯಾಗ ಆಲ್ರೆಡಿ ಮಾಡಿಬಿಟ್ಟಿದ್ದಾನೆ. ಈ ಲೈನಿಂಗ್ ಬಾರ್ಡ್ರಲ್ಲಿ ಮಿಥುನ ರಾಶಿಯಿಂದ ಧನುರಾಶಿವರೆಗೂ, ಧನುರಾಶಿಯಿಂದ ಮಿಥುನ ರಾಶಿವರೆಗೂ ನಾವುಗಳು ಏನು ಹೇಳ್ತೀವಿ, ಆಕ್ಸಸ್ಸು ಕರೆಕ್ಟಾಗಿ 90 ಡಿಗ್ರೀಸ್. ಆ 90 ಡಿಗ್ರೀಸ್ ಆ್ಯಂಗಲಲ್ಲಿ ತೊಂದರೆಗಳಾಗೋರ್ಗು ಬೇರೆ, ಮಾರ್ಪಾಡಾಗ್ತಕ್ಕಂಥವ್ರು ಬೇರೆ. ಈ ರೀತಿ ಇದ್ದಾಗ ನಾವು ಏನೇನು ಜಾಗ್ರತೆ ಪಡಿಸ್ಕೋಬೇಕು, ಹೇಗೆ ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಇವತ್ತು ಪ್ರದೋಷ, ಸಾಯಂಕಾಲ ಎಲ್ಲರೂ ಈಶ್ವರನ ದೇವಸ್ಥಾನಕ್ಕೆ ಹೋಗಬೇಕು, ಮರಿಬೇಡಿ. ಈಶ್ವರನ ದೇವಸ್ಥಾನಕ್ಕೆ ಹೋಗೋದಲ್ಲದೆ ನಾಳೆ ನರಸಿಂಹ ಜಯಂತಿ. ನಾಳೆ ನರಸಿಂಹ ಜಯಂತಿಗೆ ಸಿದ್ಧತೆ ಮಾಡ್ಕೋಬೇಕಾದಿಷ್ಟೇ. ನೀವು ಎಲ್ಲರೂ ಒಂದೊಂದು ಅರ್ಶಿಣದ ಕೊಂಬುಗೆ ದಾರಗಳನ್ನು, ಅಂದರೆ ಅರ್ಶಿಣದ ದಾರವನ್ನು ಕಟ್ಟಿಟ್ಕೊಂಡ್ಬಿಟ್ಟು ರೆಡಿಯಾಗಿ ಇಟ್ಕೊಳ್ಳಿ. ₹1 ನಾಣ್ಯ ಅಥವಾ ₹5 ನಾಣ್ಯ, ಏನೇಳೆ ₹1 ನಾಣ್ಯ ಅಥವಾ ₹5 ನಾಣ್ಯವನ್ನ ಪಕ್ಕದಲ್ಲಿ ರೆಡಿಯಾಗಿ ಇಟ್ಕೊಳ್ಳಿ. ಅರ್ಶಿಣವನ್ನ ಹಾಲಲ್ಲೇ ಕಲಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು. ಅರ್ಶಿಣ ಬಂದು ಒಂದಿಷ್ಟು ಮುದ್ದೆ ಅಂತ ಇಟ್ಕೊಳ್ಳೋಣ. ಆ ಅರ್ಶಿಣನ ಚೆನ್ನಾಗಿ ಹಾಲಲ್ಲೇ ಕಲಿಸ್ಬೇಕು. ಹಸಿ ಹಾಲು ಹೇಳಿದ್ದೀನಿ, ಚೆನ್ನಾಗಿ ಕಲ್ಸ್ಕೊಂಡು ಇಟ್ಕೋಬೇಕು. ಕಲಸಿ ರೆಡಿ ಮಾಡಿ ಇಟ್ಕೋಬೇಕು. ₹1 ನಾಣ್ಯ ಅಥವಾ ₹5 ನಾಣ್ಯ. ಅರ್ಶಿಣದ ಕೊಂಬುಗೆ ಹಳದಿ ದಾರವನ್ನ ಕಟ್ಟಿ ರೆಡಿಯಾಗಿ ಇಟ್ಕೋಬೇಕು. ಇಷ್ಟನ್ನು ರೆಡಿ ಮಾಡ್ಕೊಳ್ಳಿ.
ಹೂವೆಲ್ಲ ರೆಡಿ ಮಾಡ್ಕೊಳ್ಳಿ. ನಾಳೆ ಪೂಜೆ ಪುನಸ್ಕಾರ ಮಧ್ಯಾಹ್ನದ ಮೇಲಾಗಿರೋದ್ರಿಂದ ತಲೆ ಕೆಡಿಸ್ಕೋಬೇಕೆಲ್ಲ ಕಾರ್ಯಕ್ರಮದಲ್ಲಿ ಹೇಳ್ಬೋದು. ಆದ್ರಿಂದ ಇಷ್ಟು ರೆಡಿ ಮಾಡಿಟ್ಕೊಂಡ್ರೆ ಮಿಕ್ಕ ಕಾರ್ಯಕ್ರಮ. ಸಾಯಂಕಾಲ ಈಶ್ವರನ ದೇವಸ್ಥಾನಕ್ಕೆ ಹೋಗೋದು ಮರಿಬೇಡಿ. ನಮ್ಮ ಜೀವನದಲ್ಲಿ ಸಂಸ್ಕಾರಗಳ ಭಾರತ ದೇಶದಲ್ಲಿ ಇರ್ತಕ್ಕಂಥದ್ದು ನಾರಿಯ ಪ್ರಥಮ ಧರ್ಮ. ಅದೇ ರೀತಿಯಾಗಿ ಮಕ್ಕಳನ್ನ ಪೋಷಣೆ ಮಾಡ್ತಕ್ಕಂಥ ತಾಯಿಯ ಪ್ರಥಮ ಧರ್ಮ. ಗುರು ನಂಬಿಕೆ ಅಂತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಗುರುಗಳ ಗೌರವ ಘನತೆಗಳನ್ನ ಸಂಸ್ಕಾರ ಮೂರ್ತಿವಾಗಿ ಪ್ರತಿಯೊಂದು ಗುರುಗಳಿಗೂ ದರ್ಶನ ಮಾರ್ಗದಲ್ಲಿ ದೇವರ ನಮಸ್ಕಾರ, ಈ ಥರ ನಮಸ್ಕಾರಗಳನ್ನ ಮಾಡಿಕೊಂಡು ಜೀವನ ನಡೆಸ್ತಕ್ಕಂಥದ್ದೇ ನಮ್ಮ ಈ ಬೃಹತ್ ಬ್ರಹ್ಮಾಂಡದ ವಿಶೇಷವಾಗಿರ್ತಕ್ಕಂಥ ಆದ್ಯ ಕರ್ತವ್ಯ. ಎಲ್ರಿಗೂ ಹೇಳ್ತಕ್ಕಂಥದ್ದು. ಹೇಳೋದು ನಮ್ಮ ಧರ್ಮ, ಮಾಡೋದು ನಿಮ್ಮ ಕರ್ಮ. ಆದ್ರಿಂದ ಕರ್ಮಣ್ಯೇವ ಅಧಿಕಾರಸ್ಯೆ ಮಾ ಫಲೇಶು ಕದಾಚರ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳಿದಾಗ, ಕರ್ಮವನ್ನು ನಿನಗೆ ಬಿಟ್ಟಿದ್ದೀನಿ, ಅನುಭವಿಸೋದು ಬಿಡೋದು ನಿನಗೆ ಬಿಟ್ಟಿರೋದು. ಹೇಗೆ ಮಾರ್ಪಾಡಾಗ್ತೀಯಾ ಅದೇ ರೀತಿಯಾಗಿ ಜೀವನ ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ನಾವಿವತ್ತಿನ ದಿವಸ ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ನಾಳೆ ಬಹಳಾನೇ ವಿಶೇಷ ದಿನ. ಹಾಗಾಗಿ ಇವತ್ತಿಂದನೇ ನಾವು ಏನೆಲ್ಲ ಪೂರ್ವಭಾವಿ ತಯಾರಿಯನ್ನ ಮಾಡ್ಕೋಬೇಕು ಅಂತ ಹೇಳಿದ್ರಿ. ಹಾಗೆ ಸಂಸ್ಕಾರಗಳ ವಿಭಾಗದಲ್ಲಿ ನಮಸ್ಕಾರದ ವಿಶೇಷ ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಸರಿ, ಹಾಗಾದ್ರೆ ಹೊರಡೋ ಹೊತ್ತಾಯ್ತು. ನಾಳೆ ಭೇಟಿಯಾಗೋಣ ಸರಿಯಾಗಿ 9 ಗಂಟೆಗೆ ನಿಮ್ಮ ನೆಚ್ಚಿನ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.